ನೀವು ಸುದೀಪ್, ಯಶ್, ದರ್ಶನ್ ಹೀಗೆ ಕನ್ನಡದ ಹಲವು ನಟರ ಸಿನಿಮಾಗಳನ್ನು ನೋಡಿದ್ದೀರಿ. ಆ ನಟರ ಅಭಿಮಾನಿಗಳು ಕೂಡ ಆಗಿದ್ದೀರಿ. ಆದರೆ ಆ ನಟರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಹೀಗೆ. ಹಾಗೆ ಅವರ ಮೊಟ್ಟ ಮೊದಲ ಸಿನಿಮಾ ಯಾವುದು ಎಂದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ಈ ವಿಡಿಯೋ ಮೂಲಕ ಚಿಕ್ಕದಾಗಿ ಅವರ ಬಗ್ಗೆ ತಿಳಿದುಕೊಂಡು ಬರೋಣ. ಹಲೋ ಕ್ರೇಜಿ ಪೀಪಲ್ಸ್, ವೆಲ್ಕಮ್ ಬ್ಯಾಕ್. ರಿಷಬ್ ಶೆಟ್ಟಿ ವಿಭಿನ್ನ ಚಿತ್ರಗಳು ಹಾಗೂ ವಿಭಿನ್ನ ಶೈಲಿಯ ನಿರೂಪಣೆಯಿಂದ ನ್ಯಾಷನಲ್ ಲೆವೆಲ್ನಲ್ಲಿ ಜನಪ್ರಿಯತೆ ಗಳಿಸಿದ್ದಾರೆ. ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರಕ್ಕೂ ಮೊದಲು ಕನ್ನಡದ ನಟರಾಗಿದ್ದ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದ ಭಾರಿ ಯಶಸ್ಸಿನ ಬಳಿಕ ಈಗ ಫ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ. ಸದ್ಯ ಜೈ ಹನುಮಾನ್ ಚಿತ್ರದ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ಜೊತೆಗೆ ಕಾಂತಾರ ಪ್ರಿಕ್ವೆಲ್ ಚಿತ್ರವನ್ನು ಕೂಡ ನಟಿಸುತ್ತಾ ನಿರ್ದೇಶನವನ್ನು ಕೂಡ ಮಾಡುತ್ತಿದ್ದಾರೆ. ಮೊದಲಿಗೆ ಸೈಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದ ರಿಷಬ್ ಶೆಟ್ಟಿ ಅವರು ಪೂರ್ಣ ಪ್ರಮಾಣದ ನಾಯಕರಾಗಿ ಕಾಣಿಸಿಕೊಂಡಿದ್ದು 2019ರಲ್ಲಿ, ಅದು ಬೆಲ್ ಬಾಟಮ್ ಚಿತ್ರದ ಮೂಲಕ. ಆಗ ಅವರಿಗೆ 36 ವರ್ಷ ವಯಸ್ಸಾಗಿತ್ತು. ಪುನೀತ್ ರಾಜ್ಕುಮಾರ್ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಚಿತ್ರದ ಮೂಲಕ 2002 ಏಪ್ರಿಲ್ 26ರಂದು ಈ ಚಿತ್ರವು ತೆರೆಗೆ ಬಂದಿತ್ತು. ಅದಕ್ಕೂ ಮೊದಲು ಬಾಲ ನಟರಾಗಿ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದ್ದರು. ಅಪ್ಪು ಚಿತ್ರವು 700 ದಿನಗಳು ಥಿಯೇಟರ್ನಲ್ಲಿ ಓಡಿ ಸೂಪರ್ ಹಿಟ್ ಆಗಿತ್ತು. ಆಗ ನಟ ಪುನೀತ್ ರಾಜ್ಕುಮಾರ್ ಅವರ ವಯಸ್ಸು 27. ಬಳಿಕ ಅವರು 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಉಪೇಂದ್ರ ಕನ್ನಡದ ರಿಯಲ್ ಸ್ಟಾರ್ ಖ್ಯಾತಿಯ ನಟ ನಿರ್ದೇಶಕ ಉಪೇಂದ್ರ ಅವರ ನಾಯಕರಾಗಿ ನಟಿಸಿದ ಮೊಟ್ಟ ಮೊದಲ ಚಿತ್ರ ಎ. ಅದಕ್ಕೂ ಮೊದಲು ಅವರು ಸಹಾಯಕ ನಿರ್ದೇಶಕರಾಗಿ ಹಾಗೆ ನಿರ್ದೇಶಕರಾಗಿ ಖ್ಯಾತಿ ಪಡೆದಿದ್ದರು. ನಾಯಕರಾದಾಗ ಅವರ ವಯಸ್ಸು 30. ಸದ್ಯ ಅವರು ಸಿನಿಮಾ, ನಿರ್ದೇಶನ ಹಾಗೂ ನಟನೆ ಎರಡನ್ನೂ ಮುಂದುವರಿಸಿದ್ದಾರೆ. ಇತ್ತೀಚೆಗಷ್ಟೇ ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಟನೆಯ UI ಚಿತ್ರ ತೆರೆಗೆ ಬಂದಿತ್ತು. ಹಾಗೆ ಅದು ಸೂಪರ್ ಹಿಟ್ ಕೂಡ ಆಯಿತು. ಯಶ್ ಅಭಿಮಾನಿಗಳಿಂದ ರಾಕಿಂಗ್ ಸ್ಟಾರ್ ಎಂದೇ ಕರೆಸಿಕೊಳ್ಳುವ ನಟ ಯಶ್ ಅವರು KGF ಚಿತ್ರದ ಬಳಿಕ ಫ್ಯಾನ್ ಇಂಡಿಯಾ ಸ್ಟಾರ್. ಯಶ್ ಅವರು ಮೊಟ್ಟ ಮೊದಲ ಬಾರಿಗೆ ನಟಿಸಿದ ಸಿನಿಮಾ ಜಂಬದ ಹುಡುಗಿ. ಆದರೆ ಅವರಿಗೆ ಖ್ಯಾತಿ ತಂದು ಕೊಟ್ಟಿದ್ದು ರಾಧಿಕಾ ಪಂಡಿತ್ ನಟನೆಯ ಮೊಗ್ಗಿನ ಮನಸ್ಸು. ಸದ್ಯ ಅವರು ಫ್ಯಾನ್ ವರ್ಲ್ಡ್ ಸಿನಿಮಾ ಟಾಕ್ಸಿಕ್ ಹಾಗೂ ಬಾಲಿವುಡ್ ನ ರಾಮಾಯಣ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು 1986ರಲ್ಲಿ ತೆರೆಗೆ ಬಂದ ಆನಂದ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಈ ಚಿತ್ರವು 38 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು ನಟ ಶಿವರಾಜ್ ಕುಮಾರ್ ಅವರಿಗೆ ಸ್ಟಾರ್ ಪಟ್ಟ ತಂದುಕೊಟ್ಟಿತ್ತು. ಬಳಿಕ ಅವರ ನಟನೆಯ ಮನಮೆಚ್ಚಿದ ಹುಡುಗಿ ಹಾಗೂ ರಥಸಪ್ತಮಿ ಈ ಚಿತ್ರಗಳು ಕೂಡ ಸೂಪರ್ ಹಿಟ್ ಆಗಿ ಅವರಿಗೆ ಹ್ಯಾಟ್ರಿಕ್ ಹೀರೋ ಪಟ್ಟ ತಂದುಕೊಟ್ಟವು. ಮೊದಲ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ವಯಸ್ಸು 24 ವರ್ಷ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೀರಿಯಲ್ ಮೂಲಕ ನಟನೆಗೆ ಕಾಲಿಟ್ಟ ದರ್ಶನ್ ಅವರು ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟರಾಗಿ ಎಂಟ್ರಿ ಕೊಟ್ಟರು. ಸತ್ಯ ನಿರ್ದೇಶನದ ಈ ಚಿತ್ರವು 2001ರಲ್ಲಿ ತೆರೆಗೆ ಬಂದಾಗ ನಟ ದರ್ಶನ್ ಅವರಿಗೆ 24 ವರ್ಷ ವಯಸ್ಸಾಗಿತ್ತು. ಬಳಿಕ ಅವರು 25ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡದ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದಾರೆ. ಹಾಗೆ ನಾನು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ. ನೀವು ಯಾರ ಅಭಿಮಾನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ರಕ್ಷಿತ್ ಶೆಟ್ಟಿ 2010ರಲ್ಲಿ ತೆರೆ ಕಂಡ ನಮ್ಮ ಏರಿಯಾದಲ್ಲಿ ಒಂದಿನ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಪಡೆದರು. ಆದರೆ ಅವರು ಪೂರ್ಣ ಪ್ರಮಾಣದ ನಾಯಕರಾಗಿ ನಟಿಸಿದ್ದು ತುಘಲಕ್ ಚಿತ್ರದಲ್ಲಿ. ಆಗ ಅವರಿಗೆ 29 ವರ್ಷ ವಯಸ್ಸು. ಸದ್ಯ ಅವರು ನಟ ಹಾಗೂ ನಿರ್ದೇಶಕರಾಗಿ ಅವರ ಸಿನಿಮಾ ಕೆರಿಯರ್ ಅನ್ನ ಮುಂದುವರಿಸುತ್ತಿದ್ದಾರೆ. ಗಣೇಶ್ ಗೋಲ್ಡನ್ ಸ್ಟಾರ್ ಖ್ಯಾತಿಯ ನಟ ಗಣೇಶ್ ರವರು 2006ರಲ್ಲಿ ತೆರೆಗೆ ಬಂದ ಚೆಲ್ಲಾಟ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಅದೇ ವರ್ಷ ತೆರೆ ಕಂಡ ಯೋಗರಾಜ್ ಭಟ್ ರವರ ನಿರ್ದೇಶನದ ಮುಂಗಾರು ಮಳೆ ಚಿತ್ರವು ಗಣೇಶ್ ರವರಿಗೆ ಭರ್ಜರಿ ಗೆಲುವು ತಂದುಕೊಟ್ಟಿತ್ತು. 2006ರಲ್ಲಿ ಗಣೇಶ್ ರವರು ಸ್ಟಾರ್ ನಟ ಆದಾಗ ಅವರಿಗೆ ವಯಸ್ಸು 28 ವರ್ಷ ಆಗಿತ್ತು. ಸುದೀಪ್ ಕಿಚ್ಚ ಸುದೀಪ್ ಎಂದೇ ಕರೆಸಿಕೊಳ್ಳುವ ನಟ ಸುದೀಪ್ ಅವರು 2000 ಸುನಿಲ್ ಕುಮಾರ್ ದೇಸಾಯಿ ಅವರ ಸ್ಪರ್ಶ ಚಿತ್ರದ ಮೂಲಕ ನಾಯಕ ನಟರಾಗಿ ಚಿತ್ರರಂಗಕ್ಕೆ ಕಾಲಿಟ್ರು. ಆಗ ಅವರಿಗೆ ವಯಸ್ಸು 27 ವರ್ಷ ಆಗಿತ್ತು. ಬಳಿಕ ಅವರು ರಂಗ SSLC ಹಾಗೂ ಹುಚ್ಚ ಚಿತ್ರಗಳ ಮೂಲಕ ಸ್ಟಾರ್ ನಟರಾಗಿ ಕಾಣಿಸಿಕೊಂಡ್ರು. ಇದರಲ್ಲಿ ನಿಮ್ಮ ಫೇವರೇಟ್ ಹೀರೋ ಯಾರು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಬಿ ಕೇರ್ಫುಲ್.